ಹಲೋ. ಓ ಹೌದಾ, ಪೆಂಡ್ರವಲ್ಲಿ ಇದೆಯಾ? ಓಕೆ ಓಕೆ, ಥ್ಯಾಂಕ್ ಯು. ಹಲೋ ಗೈಸ್, ಇದು ರಿಯಲ್ ಆಗಿ ನಡೆದಿರೋಂಥ ಒಂದು ಘಟನೆ. ಇದು ನಿಜವಾಗ್ಲೂ ಹೇಳೋಕ್ಕೇ ಭಯ ಆಗ್ತಾ ಇದೆ. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ನರ್ತಕಿ ಅನ್ನೋ ಒಂದು ಕೋಟೆ ಇದೆ. ಅದು ನಿಜವಾಗ್ಲೂ ತುಂಬ ಹಾಂಟೆಡ್ ಪ್ಲೇಸ್. ಅಲ್ಲಿ ತುಂಬ ಜನ ಸತ್ತಿದ್ದಾರೆ. ನಮ್ಮ ಕಾಲೇಜಿಂದ ನನ್ನ ಫ್ರೆಂಡ್ಸೇ 2 ಅಪೋಸಿಟ್ ಗ್ಯಾಂಗ್ಸು ಡಾಕ್ಯುಮೆಂಟ್ರಿ ವಿಡಿಯೋಗೋಸ್ಕರ ನರ್ತಕಿ ಕೋಟೆಗೆ ಹೋಗಿದ್ದಾರೆ. ಗೈಸ್ 2 ಡೇಸ್ ಆಯಿತು, ಅವರಿಂದ ಕಾಲ್ ಆಗಲಿ ಮೆಸೇಜಸ್ ಆಗಲಿ ಏನೂ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಬಟ್ ಅಲ್ಲಿರೋರಲ್ಲೇ ಒಬ್ಬರು ವಿಡಿಯೋ ಮಾಡಿ ಒಂದು ಕ್ಲಿಪ್ನ ಕಳಿಸಿದ್ದಾರೆ. ಆ ಕ್ಲಿಪ್ ಈ ಪೆಂಡ್ರೈವಲ್ಲಿದೆ, ಬನ್ನಿ ನೋಡೋಣ. ಗೈಸ್ ಆ್ಯಕ್ಚುಲಿ ನೋಡೋಕ್ಕೆ ಭಯ ಆಗ್ತಾ ಇದೆ. ಸೊ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಬನ್ನಿ ನೋಡೋಣ. ಲೈಕ್ ಆಗಿದೆಯಲ್ಲ ಇದು. ತಗೊಂಡ್ ಬರ್ತಿದ್ರಲ್ಲ ನಂದು. ಅದೇಂಗ್ ಬೆಂಕಿ ಹತ್ತಿದ್ರು? ಜಾಗ ಸರಿ ಇಲ್ಲ ಕಂಡ್ರು. ಬಿಸ್ಲಿಗೆ ಹತ್ತಿರುತ್ತೆ ಬಂಡ್ರಲ್ಲೋ. ಇರೋ, ನಾನು ಬರ್ತೀನಿ. ನಿಂತ್ಕೊಳ್ರ, ಒಂದು ಫೋಟೋ ಹಾಕಿದ್ದೀನಿ, ಹಾಕೊಳ್ಳ. ನಿಂದು ಇಪ್ಪಗಳು ಗಾಡಿ ಹೋಗಿರುತ್ತೆ ಬಿಡೋ. ಇದೆ ಕಣ ಮನೆ ಅಂತೂ. ಈ ಮನೆ ದೆವ್ವ ಇದೆ ಅಂತ ಆರಾಮಾಗಿ ನಂಬಿಸ್ಬೋದು. ನಿಂಗೆ ದೆವ್ವ ಅಂದ್ರೆ ಭಯ ಇಲ್ವಾ? ನನ್ನ ಹುಡುಗಿಗೆ ಎದ್ರಲ್ಲ, ಇನ್ ದೆವ್ವಕ್ಕೆ ಎದುರ್ತೀನ. ಇವತ್ತು ಆ ದೆವ್ವಕ್ಕೆ ನಮ್ಮ ಪವರ್ ತೋರಿಸ್ಬಿಡೋಣ. ಬಾರ್ ಬಂತ ಮನೆ ಮೇಲೆ ಯಾರೋ ಹುಡುಗಿ ಇದ್ದಾಳೆ ಕಣ. ಚೆನ್ನಾಗಿದ್ದಾಳ? ಮಸ್ತಾಗಿದ್ದಾಳ ಮಗ. ಮಗ ಕರಿತೀಯ ಬರ್ರೋ. ನನಗೆ ಯಾಕೋ ಅವಳು ಹುಡುಗಿನೇ ಅನಿಸ್ತಿಲ್ಲ ಕಣ್ರು. ಹಿಂಗಿದ್ರು ಖಾಲಿ ಮನೆ. ಓ, ಒಳ್ಳೆ ಎಣ್ಣೆ ಹೊಡೆಯೋದು ಒಳ್ಳೆ ಪ್ಲೇಸು. ನೋಡಿದ್ರೆ ಭಯ ಆಯ್ತೈತ್ ಕಣ್ರು. ಬೇಡ ಹೋಗ್ಬಿಡ ಬರಲ್ಲ. ಭಯ ಅಂತ ಭಯ, ಹುಡುಗಿ ನೋಡಿ ಹೆದರ್ತಿದ್ದೀರಲ್ರು. ಬರ್ರೋ, ನೀವೇ ಗಂಡಸ್ರ ನೀವು. ಗಂಡ್ಸಾದವ್ರು ನನ್ನ ಜೊತೆ ಬಂಡ್ರು. ಫೋಟೋ ತೆಗಿರೋ. ತೆಗಿತೀನಿ, ಮುಟ್ಕೊಂಡ್ಬಿಟ್ಟು.
ಏನಾಯ್ತು 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 ಇಲ್ಲಿಂದ ಯಾರೋ ಹೊಡ್ದಂಗ ಆಯ್ತು ಕಣ. ಏನಾಯ್ತು ಯಾರೋ ಹೊಡೆದಿದ್ದು ಯಾರು ಅಂತ ಗೊತ್ತಿಲ್ಲ ಕಣ. ಸಡನ್ನ ಹೊಡೆದು ಕಣ. ನಾವು ಫಸ್ಟ್ ಇಂದ ಹೋಗೋಣ ಬರ್ರೋ ಹೋಗೋಣ ಬಂದ್ಬಿಟ್ರೆ ಹೋಗೋಣ ಬರ್ರೋ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀರಾ? ಈ ಮನೇಲಿ ಏನೋ ಇದೆ ಕಣ್ರೋ, ಮೊದ್ಲು ಜಾಗ ಖಾಲಿ ಮಾಡೋಣ ಬರ್ರೋ. ಇಲ್ಲಿಗೆ ಬಂದಿರೋ ಕೆಲಸ ಮುಗಿಯೋವರೆಗೂ ನಾವು ಹೋಗಲ್ಲ, ನಿಮ್ಗೆ ಯಾರಿಗೂ ಹೋಗಕ್ ಬಿಡಲ್ಲ. ಕಿರಣ ಆಟ ಆಡ್ಬೇಡ ಕಣೋ, ಈ ಮನೇಲಿ ದೆವ್ವ ಇದೆ ಕಣೋ. ಹ್ಞೂ ಕಣ್ರೋ ಬರ್ರೋ ಹೋಗೋಣ. ದೆವ್ವಕ್ಕೆಲ್ಲ ಹೆದರುತ್ತೀರಾ ನೀವೆಲ್ಲ ಗಂಡಸ್ರೇಂದ್ರ? ಅದೆಲ್ಲ ಗೊತ್ತಿಲ್ಲ. ದೆವ್ವ ಕರೆಸ್ಬೇಕು, ವಿಡಿಯೋ ಮಾಡ್ಬೇಕು, ಕಾಲೇಜ್ ಫುಲ್ ಫೇಮಸ್ ಆಗ್ಬೇಕು. ತೆಗಿರ ಸ್ಲೇಟು ಮಚಾ. ಇಲ್ಲೋ All devils come on stage. ಬೇಡ ಕಣ್ರೋ. ನಮ್ ಸುತ್ತಮುತ್ತ ಎಲ್ಲಾದ್ರೂ ಸ್ಪಿರಿಟ್ಸ್ ಇದೀರಾ? ಹಲೋ ಹೇಳ ಬೇಬಿ, ಕುಡ್ದಿಲ್ಲ ಬೇಬಿ, ಸಾರಿ ಬೇಬಿ, ಸಾರಿ ಬೇಬಿ, ಸಾರಿ ಬೇಬಿ. ಸ್ಪಿರಿಟ್ಸ್ ಯಾರಾದ್ರೂ ಇದೀರಾ? ರೆಸ್ಪಾನ್ಸ್ ಮಾಡಿ. عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة حلو حلو زين مكانه حلو ديكوريشن ماله حلو سوي رقصة المارشميلو ربعناها فوق كله كامل كلو رفيجك طايح كتفك. ಈ ಚೈಲ್ಡ್ ನನ್ನ ಮಕ್ಳು ನೋಡ್ರು ABCD ಸ್ಲೇಟ್ ಇಟ್ಕೊಂಡ್ ಕೂತಾರೆ. ಇನ್ನನ್ ಮಕ್ಳು ಕಾಪಿ ಮಾಡ್ಕೊಂಡು ಇಲ್ಲಿಗೂ ಬಂದ್ಬಿಟ್ರಲ್ಲ. ಮಗ ಮೇಲ್ಗಡೆ ಒಬ್ಳು ಹುಡುಗಿದಾಳೆ ಅಂತ ಬಂದ್ರೆ ಇವ್ರನ್ನೂ ಸೇರಿ 6 ಜನ ಹುಡುಗಿರಿದ್ದಾರಲ್ಲ ಇಲ್ಲಿ. ಯಾಕ ಆ ಕಡೆ ತಿರುಗಿದ್ದೀರಾ? ನಾಚಿಕೆನಾ? ನಾನು ಬೇರೆ ಹುಡುಗರ ಥರ ಅಲ್ಲ, ಅವ್ರು ಕೆಳಗಿರೋ ಹುಡುಗರು ಪೋಲಿ ಥರ, ಅವ್ರ ಥರ ಎಲ್ಲ ನಾನು ನಂಬರ್ ಗಿಂಬರ್ ಎಲ್ಲ ಕೆಳಕ್ಕೆ ಹೋಗಲ್ಲ. ನಿಮ್ಮದು ಇನ್ಸ್ಟಾ ಐಡಿ ಇದ್ರೆ ಕೊಡ್ತೀರಾ? ಒಂದು ಗೊಂಬೆ ಬಿಟ್ಟಿಲ್ಲ ಅವನೇ. ಎಲ್ಲೋದ್ರು? ಎಲ್ಲ ಇದ್ದೀರಾ ಮಗ? ಆಟ ಆಡ್ಸ್ಬಿಟ್ಟಿಕೊಂಡ್ರು, ಮೊದ್ಲೇ ತಲೆ ಕೆಟ್ಟೋಗ್ಬಿಟ್ಟೈತೆ. ಹುಡುಗರು ಎಲ್ಲೋದ್ರು ಹೇಳೋ. ನನಗೇನೋ ಗೊತ್ತು, ನೀವ್ ಬಂದಾಗಿಂದಾನೆ ಇದೆಲ್ಲ ಆಗ್ತಾ ಇರೋದು. ನಿಜ ಹೇಳ್ಬಿಡು, ನಮ್ ಹುಡುಗರ್ನ ಎಲ್ಲಿಟ್ಟಿದ್ಯಾ ಅಂತ. ನಮ್ ಹುಡುಗರು ಕಾಣಿಸ್ತಿಲ್ಲ, ಎಲ್ಲ ಬಚ್ಚಿಟ್ಟಿದ್ಯಾ ಅವ್ರನ್ನ.
ಸುಲ್ಫು, ಏ ಏನೋ ಮಾಡೋದು ಇವಾಗ? ಎಲ್ಲ ಹೋದ್ರೆ ಇವರು ಯಾಕೆ ಹೇಳ? ರಾಕಿ ಕಿರಣ್ ಅಸಂಭವ. ಯಾರು ನೀವು? ಈ ಜಾಗಕ್ಕೆ ಏನಕ್ಕೆ ಬಂದಿದ್ದೀರಾ? ಸ್ವಾಮಿ, ನಾವು ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ವಿ. ನನ್ನ ಫ್ರೆಂಡ್ಸ್ ಯಾರು ಕಾಣಿಸ್ತಿಲ್ಲ ಸ್ವಾಮಿ. ಬಂದಾಗಿಂದ ನನ್ನ ಫ್ರೆಂಡ್ಸ್ ಒಬ್ರು ಸಿಗ್ತಾ ಇಲ್ಲ. ನಿಮ್ಮ ಮನೆಯಿಂದ ಹೊರಗೆ ಹೋಗಕ್ಕೆ ದಾರಿನೂ ಸಿಗ್ತಾ ಇಲ್ಲ. ನಮಗೆ ನೀವೇ ದಾರಿ ತೋರಿಸ್ಬೇಕು. ಆ ಜಾಗದಲ್ಲಿ ಕೂತ್ಕೊಳ್ಳಿ. ನೀವು ಈ ಜಾಗಕ್ಕೆ ಏನಕ್ಕೆ ಬಂದಿದ್ದೀರಾ? ನೀವು ಹೇಳಿದ್ರೆ ಮಾತ್ರ ಹೊರಗಡೆ ಹೋಗಕ್ಕೆ ಸಾಧ್ಯ. ಡಾಕ್ಯುಮೆಂಟ್ರಿ ವಿಡಿಯೋ ಮಾಡಕ್ ಬಂದಿದ್ದೀವಿ. ನಿಜ ಹೇಳಿದ್ರೆ ಮಾತ್ರ ನಿಮ್ಮ ಸ್ನೇಹಿತರು ಸಿಗ್ತಾರೆ ನಿಮಗೆ. ಸತ್ಯವಾಗ್ಲೂ ಸ್ವಾಮೀಜಿ. ನಿಜ ಹೇಳ್ದೆ ಇದ್ರೆ ನಿಮ್ಮನ್ನು ಯಾರನ್ನೂ ಬಿಡಲ್ಲ ಅವಳು. 2 ವಾರದಿಂದ ನಾನು ಲವರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಳನ್ನ ಹೇಳ್ತಾ ಇದ್ದನ್ನು ಕೇಳಿಸ್ಕೊಂಡೆ. ಈ ಕೋಟೆಲೆಲ್ಲ ಹಾಗೆ ಡೈಮಂಡ್ಸ್ ಉಳ್ಕೊಂಡಿದೆ ಅಂತೇಳಿ ಅದ್ರ ಆಸೆಗೋಸ್ಕರ ಈ ಜಾಗಕ್ಕೆ ಬಂದೆ ಸ್ವಾಮಿ. ನೀವೇನಕ್ಕೆ ಇಲ್ಲಿಗೆ ಬಂದಿದ್ರಿ ಇವಾಗ? ಮೇಲ್ಗಡೆ ಒಂದು ಹುಡುಗಿ ಕರೆದ್ಲು ಅಂತ ಬಂದ್ವಿ ಸ್ವಾಮಿ. ನೀವು ಸತ್ಯ ಹೇಳಿದ್ರೆ ಮಾತ್ರ ನಿಮ್ಮ ಸ್ನೇಹಿತರು ಸಿಗೋದು. ಅವ್ರ ಹುಡುಗಿ ಅಣ್ಣ ನಾನೇ. ಆ ಡೈಮಂಡಿಗೆ ಫಸ್ಟ್ ಕಣ್ಣು ಹಾಕಿದ್ದು ನಾನೇ ಸ್ವಾಮಿ. ಏನ್ರೋ ಇದೆಲ್ಲ? ಜೇಬಲ್ ಒಂದು ಪೆಟ್ಟಿಗೆ ಇದೆ, ನನ್ನ ಹತ್ರ ಕೊಡಿ. ಅಮ್ಮೋರೆ ಬಂದು ತಗೊಳ್ಳಿ. ಸ್ವಾಮಿ, ನಾನು ಇನ್ನೊಬ್ಬ ಹುಡುಗ ಬಂದಿಲ್ಲ ಸ್ವಾಮಿ. ಈ ಜಾಗದಲ್ಲಿರೋರು ಯಾರು? ನಮ್ಮಿಂದ ಯಾಕೆ ಬಿದ್ದಿದ್ದಾರೆ ಅವರು? ಈ ಕೋಟೆಗಳು ನರ್ತಕಿ ಅನ್ನೋ ವಂಶದವರಿಗೆ ಸೇರಿದ್ದು. ಗೂಬೆಯಿಂದ ಗಂಡಾಂತರ ಬಂದು ಕಾಯಿಲೆಯಿಂದ ವಂಶದವರೆಲ್ಲ ಸತ್ತರು.
ನಂತರ ವಂಶದ ಕೊನೆಯ ಮಗಳು ನರ್ತಕಿ ಮಾತ್ರ ಉಳಿದಿತ್ತು. ನರ್ತಕಿಯ ತಂದೆ ತಾಯಿ ಸಾಯುವ ಮುಂಚೆ ಚಿನ್ನ ವಜ್ರಗಳನ್ನು ನರ್ತಕಿಗೆ ಒಪ್ಪಿಸಿ ಸತ್ತಿದ್ದರು. ಒಂದು ದಿನ ನೃತ್ಯ ಸ್ಪರ್ಧೆಗೆ ಹೋಗಲು ಕಾರಿನಲ್ಲಿ ಹೋಗುವಾಗ ಕಾರ್ ಆಘಾತದಿಂದ ನರ್ತಕಿ ಮತ್ತು ಕಾರ್ ಚಾಲಕ ಇಬ್ಬರು ತೀರಿಕೊಂಡರು. ಅಂದಿನಿಂದ ನಂತರ ನರ್ತಕಿಯ ಆತ್ಮ ತನ್ನ ತಂದೆ ತಾಯಿ ಕೊಟ್ಟ ವಜ್ರ ಚಿನ್ನದ ವಸ್ತುಗಳನ್ನು ಕಾಯುತ್ತಾ ಆ ಕೋಟೆ ಸುತ್ತ ಸುತ್ತುತ್ತಿದೆ. ಚಿನ್ನದ ವಸ್ತು ಮೇಲೆ ಯಾರೇ ಕಣ್ಣಿಟ್ಟರೋ ಅವರನ್ನು ಬಲಿ ಪಡೆಯುತ್ತಿವೆ. ಇಲ್ಲಿಯವರೆಗೂ 12 ಜನ ಸತ್ತು ಮರಣ ಹೊಂದಿದ್ದಾರೆ. ಸ್ವಾಮಿಗಳೇ, ಅದು ತಲುಪೋ ವಸ್ತು ಎಲ್ಲ ತಲುಪಿಸಿದೀವಿ. ನಾವಿನ್ನ ಹೊರ ಹೋಗೋದ ಮನೆಯಿಂದ. ನೀವಿವಾಗ ಅವಳನ್ನ ಮನರಂಜಿಸಿದ್ರೆ ನಿಮ್ಮನ್ನ ಬಿಟ್ಟರು ಬಿಡ್ಬೋದು. ಮನೋರಂಜನ ಹಂಗಂದ್ರೆ ರೀಲ್ಸ್ ಮಾಡೋಣ. ಬಿಟ್ಟರು ಬಿಡ್ಬೋದು. ಸ್ವಾಮಿ ಈಗಲಾದ್ರೂ ಬಿಡ್ತಾರಾ ಸ್ವಾಮಿ? ಬಿಡ್ಲಿಲ್ಲ ಅಂದ್ರೆ ನಿಮ್ನೆಲ್ಲ ಬಿಡ್ತಾಳೆ, ಆದ್ರೆ ಇಷ್ಟು ಜನದಲ್ಲಿ ಒಬ್ಬ ಸಾಯ್ಬೇಕು. ಒಬ್ಬ ಸತ್ರ ಸಾಕು ಸ್ವಾಮೀಜಿ. ಗೈಸ್, ನಿಜವಾಗ್ಲೂ ಆ ವಿಡಿಯೋ ನೋಡ್ತಾ ನೋಡ್ತಾ ನನಗೇನೆ ಮೈ ಜುಮ್ ಅಂದೋಯ್ತು. ನಿಜವಾಗ್ಲೂ ಮೈಯೆಲ್ಲ ಸ್ವೆಟ್ ಆಗ್ತಾ ಇದೆ. ಸೊ ಅವ್ರು ಹೇಗಲ್ಲಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಗೈಸ್, ಇದು ರಿಯಲ್ ಆಗಿ ನಡೆದಿರೋ ಸ್ಟೋರಿ. ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ದೇ ನಡೆದಿರೋಂಥ ಒಂದು ಸ್ಟೋರಿ ಆಗಿರುತ್ತೆ. ಅದರಿಂದ ಮುಂದೆ ಏನಾಯಿತು ಅನ್ನೋದು ಸೊ ಈ ಪೆನ್ ಡ್ರೈವಲ್ಲಿದೆ, ಹಾಕ್ತೀನಿ, ಬನ್ನಿ ನೋಡೋಣ.